ಅಪ್ಪಿ ಸಾಂಗ್ ಪ್ಲೇ ಆದಾಗ ಎಲ್ಲರೂ ಉತ್ಸಾಹಕ್ಕೆ ಡ್ಯಾನ್ಸ್ ಮಾಡೋದು ತಾನೆ ಏನ್ ಹೇಳ್ತೀರಾ? ಎಲ್ಲರೂ ನೋಡಿರ್ತಾರೆ. ನಾನೇನು ರೂಮಾಗಿ ಕುತ್ಕೊಂಡು ಮಾಡಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡಲ್ಲ. ನೃತ್ಯ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಅವಾಗೆಲ್ಲ ಎಲ್ಲೇ ನಂಗೆ ಎಸ್ಪೆಷಲಿ ಟಮಟೆ ಸಜ್ಜಲದು ಕೇಳಿಸ್ದಾಗ, ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು. ಗಣೇಶ ಹಬ್ಬ ಬಂದಾಗ ಆ ಟಮಟೆ ಸದ್ದಿಗೆ ಕಪ್ಪಾಮುಚ್ಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ. ಅದು ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ. ಇಲ್ಲ ಅಂದ್ರೂ ಮಧ್ಯದಲ್ಲಿ ಎಲ್ಲರೂ ಮ್ಯೂಸಿಕ್ ಕೇಳಿಸಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ಸ್ ಇತ್ತು. ವೆರಿ ನೈಸ್. ನೆಕ್ಸ್ಟ್ ನನ್ನ ಕ್ವಶನ್ ಇದ್ರದು, ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ. ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ. ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನನ್ನ ಹತ್ತರೇ ಬಾತ್ರೂಮ್ ಆಡಕ್ಕೆ ಇಷ್ಟಪಡ್ತೀನಿ. ಯಾವುದು ಅದೇ ಯಾವ ಹಾಡು ಅವ್ರು ಇಷ್ಟ ಬಂದಿದ್ದಾರೆ. ನೀನ್ ಯಾವ್ದು ಆಡ್ತೀವಿ? ನಾನು ಕೇಳಿಸ್ಕೊಳಕ್ ಆಗದೆ ಆಡ್ತಿದ್ದಾನೆ. ನಿನ್ನೆ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇದೆ. ನಂಗೆ ಖಂಡಿತವಾಗಿ ಬಾತ್ರೂಮ್ಸ್ ಇದ್ದಾರೆ. ಯಾಕಂದ್ರೆ ಬಾತ್ರೂಮ್ ಮಾತ್ರ ಅರಿಬೋದು ಐಕೋ ಜೊತೆ ನಮ್ಮನ್ನ ಒಳ ಸಿಂಗರ್ ಅಂತ ಅನಿಸ್ತಂತೆ. ಅದನ್ನೇ ಆಚೆ ಬಂದು ಫೋನಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟಾಗಿದೆ ವಾಯ್ಸ್ ಅಂತ. ಬಟ್ ಸಮನ್ ಮಾತ್ರ ನಿಜವಾಗಿ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ. ಈಸ್ ಅ ವೆರಿ ಗ್ರೇಟ್ ಸಿಂಗರ್. ಇವತ್ತು ನೀವೆಲ್ಲರೂ ಸೇರಿ ಅವ್ನ ಕೈಲಿ ಒಂದು ಹಾಡು ಆಡಿಸ್ಬೇಕು. ಯಾಕಂದ್ರೆ ನಮ್ಮ ಮೂವಿಲಿ ಕೂಡ ಒಂದು ಹಾಡು ಹಾಡಿದ್ದಾನೆ. ಸೊ ನನ್ನ ರಿಕ್ವೆಸ್ಟ್ ನೀವು ಒಂದೆರಡು ಸಾಲ ಹಾಡಬೇಕು. ನಿಜವಾಗಿ ನನಗೆ ಟ್ರೈನಿಂಗ್ ಇಲ್ಲ ಕ್ಷಮಿಸ್ಬಿಡಿ. ಹುಡುಗಿ ಹುಡುಗಿ ನಿನ್ನ ಕೊಂಡವನ ಮನಸ್ಸು ಮನಸ್ಸು ಮೆಚ್ಚಿಕೊಂಡ ನಾನೇ ಇಲ್ಲ ನನಗೀಗ. ಇವರು ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳನ್ನ ನೋಡಿ ನಾವು ಎಂಟರ್ಟೈನ್ ತಗೊಂಡಿದೀವಿ. ಸೊ ಈಗ ಹೊಸ ಚಿತ್ರ ಅವ್ರ ಮಗನ್ಗೆ ಮಾಡ್ತಿದ್ದಾರೆ. ಸೊ ಸೂಪರ್ ಡೂಪರ್ ಆಗಿ ಮಗನ್ನ ತಯಾರಿ ಮಾಡಿ ಅದಾದ ನಂತರ ಸಾನ್ಯಾ ಮೇಡಮ್ ಮತ್ತೆ ಸರು ಇವತ್ತು ಗೌರಿ ಸಿನಿಮಾದ ಪ್ರಮೋಷನ್. ಇದು ಪ್ರಮೋಷನ್ ಅಲ್ಲ, ಇದು ದೊಡ್ಡ ಸೆಲೆಬ್ರೇಷನ್. ಸೊ ಅದಕ್ಕೆ ಬರಲಿ ಜೋರದ ಚಪ್ಪಾಳೆ. ಸರ್ ಸಿನಿಮಾ ಬಗ್ಗೆ ಪ್ಲೀಸ್ ಒಂದು ಎರಡು ಮಾತು ಸರ್. ಇಲ್ಲ, ಯಾಕೆ ಲಿಫ್ಟ್ ಮಾಡಿದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊತೀವಿ ಕಾರ್ಯಕ್ರಮ. ಅಟ್ಲೀಸ್ಟ್ ಒಂದು ಲಿಫ್ಟ್ ಬೇಕಲ್ಲ. ಎಲ್ಲ MASನ ಎಲ್ಲ ಸುಂದರವಾದ ಹುಡುಗಿಯರು ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರೋಂತ, ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ. ನಮ್ಗೆ ನಾನು ಎಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ, ಪುರುಷರಿಗೆ
ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹುನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆಯಾಗಿ ಅವನು ಹೀರೋಯಿನ್ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ. ಆ ತರ ನಮ್ಮೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕಳಿಸಿದ್ದೀವಿ. ಅವರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫ್ ನ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾಧ್ಯಮದ, ನನ್ನ ಕುಟುಂಬದವರೇ, ನನ್ನ ಗೆಳೆಯರು, ಸ್ನೇಹಿತರೆ, ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ. ಈ ತರ ಒಂದು ಅಕೇಶನ್ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು MES ಅಲ್ಲಿ ಈ ತರ ಒಂದು ಸಮಯ ಕಳೆಯೋದಲ್ಲ ಅಪರೂಪ. ಈ ತರ ಒಂದು ಅವಕಾಶ ಸಿಗೋದು ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು. ನಮ್ಮ ತಂದೆಗೆ ಆಗ ಕೆಲಸ ಇರಲಿಲ್ಲ, ತುಂಬಾ ಕಷ್ಟ ಒಂದು